ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಂತ ಹೇಳಿದರೆ ಹೇರ್ ಮಾಸ್ಕ್ ವಿಡಿಯೋ ಆಗಿರುತ್ತೆ. ಅದನ್ನು ನಾನು ವೀಕ್ಲಿ 2 ಟೈಮ್ಸ್ ಯೂಸ್ ಮಾಡ್ತೀನಿ. ಅದರಿಂದ 100% ರಿಸಲ್ಟ್ ಸಿಗುತ್ತೆ. ಅದನ್ನು ಯಾವ ಥರ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ. ಮೊದಲನೇದಾಗಿ ನಾನು ಆಲೋವೆರಾ ತೊಗೊಂಡಿದ್ದೀನಿ. ನಾನು ಸಿಪ್ಪೆ ಎಲ್ಲ ತೆಗ್ದು ಆಮೇಲೆ ಹಾಕ್ತೀನಿ, ಸಿಪ್ಪೆ ಸಮೇತ ಹಾಕಲ್ಲ. ಬೇಕಂದರೆ ನೀವು ಸಿಪ್ಪೆನೂ ಹಾಕ್ಕೋಬೋದು. ನಾನು ಬರೀ ಜೆಲ್ ಅಷ್ಟೇ ಯೂಸ್ ಮಾಡ್ತೀನಿ, ಸಿಪ್ಪೆ ಎಲ್ಲ ಹಾಕಲ್ಲ. ನೆಕ್ಸ್ಟು ಮೆಹಂದಿ ಎಲೆ ಹಾಕ್ತಾಯಿದ್ದೀನಿ. ಇದು ನಮ್ಮ ತೋಟದಲ್ಲೇ ಬೆಳೆದಿರೋದು, ನ್ಯಾಚುರಲ್ ಆಗಿರುತ್ತೆ. ಸೊ ಆದಷ್ಟು ನೀವು ಮನೆ ಹತ್ತಿರ ಇಲ್ಲಾಂದರೆ ತೋಟದಲ್ಲಿರೋ ಮೆಹಂದಿನೇ ಯೂಸ್ ಮಾಡಿ. ನೆಕ್ಸ್ಟು ಒಂದು 10 ದಾಸವಾಳದ ಎಲೆ ತೊಗೊಂಡಿದ್ದೀನಿ. ನೆಕ್ಸ್ಟ್ 3 ದಾಸವಾಳ ಹೂವು. ನೆಕ್ಸ್ಟು ಕರಿಬೇವು ಸೊಪ್ಪು ಹಾಕ್ಕೋಬೇಕು. ಅದಾದಮೇಲೆ ಆಲೋವೆರಾನ ಹಾಕಬೇಕು. ನಾನು ಮೆಂತ್ಯಕಾಳನ್ನ ನೈಟೇ ನೆನೆ ಹಾಕಿದ್ದೆ. ನೀವು ಬೇಕಾದರೆ ಒಂದು 3 ಅವರ್ಸ್ ನೆನೆ ಹಾಕಿದ್ರೂ ನಡೆಯುತ್ತೆ. ನಾನು ಓವರ್ ನೈಟ್ ಬಿಟ್ಟಿದ್ದೆ. ನೆಕ್ಸ್ಟು ಬನ್ನಿ ರುಬ್ಕೊಂಬರೋಣ. ಈಗ ನಾನು ಯಾವ ಥರ ಅಪ್ಲೈ ಮಾಡ್ತೀನಿ ನೋಡಿ. ಹಾಗೆ ಕೂದಲನ್ನ ಸ್ವಲ್ಪನೇ ತೆಗ್ದು ಅದನ್ನು ಅಪ್ಲೈ ಮಾಡ್ಕೋಬೇಕು. ನೋಡಿದರೆ ಯಾವ ಥರ ಅಪ್ಲೈ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ. ಕೂದಲನ್ನ ಸ್ವಲ್ಪನೇ ತೆಗೆದು ಅದನ್ನು ಅಪ್ಲೈ ಮಾಡ್ಕೋಬೇಕು ನಾವು. ನೋಡಿ ಇದೇ ಥರ. ಅದು ಆ ಥರ ಅಪ್ಲೈ ಮಾಡಿದರೆ ನಮ್ಮ ಕೂದಲು ಬುಡಕ್ಕೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಇದನ್ನು ಯೂಸ್ ಮಾಡೋದ್ರಿಂದ ಕೂದಲೆಲ್ಲ ಉದುರೋದನ್ನು ಕಡಿಮೆ ಮಾಡುತ್ತೆ. ನೆಕ್ಸ್ಟು ತಲೆಯಲ್ಲಿ ತುಂಬ ಹೊಟ್ಟಾಗಿರುತ್ತಲ್ಲ, ಅವರು ಯೂಸ್ ಮಾಡಿದ್ರೂ ಇದು ತುಂಬಾ ಹೆಲ್ಪ್ ಆಗುತ್ತೆ ಅವರಿಗೆ. ಅದರಲ್ಲಿ ಮೆಂತ್ಯಕಾಳು, ಆಲೋವೆರಾ ಎಲ್ಲ ಇರುತ್ತಲ್ಲ, ಅದರಿಂದ ಆಗಲ್ಲ ಅದರಿಂದ. ನೆಕ್ಸ್ಟು ವೈಟ್ ಹೇರ್ಸ್ನ ಅವಾಯ್ಡ್ ಮಾಡುತ್ತಿದ್ದು ತುಂಬಾ. ಮತ್ತು ಸ್ಮೂತ್ ಆಗುತ್ತೆ ಇದರಿಂದ ತುಂಬ. ಯಾರಿಗೆಲ್ಲ ಕೂದಲು ಬೆಳೀತಿಲ್ಲ, ಇದನ್ನು ಯೂಸ್ ಮಾಡಿದ್ರೂ ತುಂಬ ಬೇಗ ರಿಸಲ್ಟ್ ಸಿಗುತ್ತೆ. ಯೂಸ್ ಮಾಡಿ, ಒಂದು 6 ಮಂತ್ ಆದರೂ ಯೂಸ್ ಮಾಡಬೇಕು. ಆವಾಗ ನಿಮ್ಮ ರಿಸಲ್ಟ್ ಏನಂತ ಗೊತ್ತಾಗುತ್ತೆ. ಈಗ ಸಡನ್ಲಿ 3 ತಿಂಗಳು 4 ತಿಂಗಳು ಯೂಸ್ ಮಾಡಿ ಇವ್ರು ಹೇಳಿದ್ರೂ ಏನಪ್ಪ ಬೆಳೀತಿಲ್ಲ ಅಂತ ಹೇಳಬಾರ್ದು. 6 ಮಂತ್ ಆದರೂ ಯೂಸ್ ಮಾಡಿ, ಆವಾಗ ನಿಮ್ಮ ರಿಸಲ್ಟ್ ಗೊತ್ತಾಗೋದು. ನೋಡಿ ಫೈನಲಿ ಅಪ್ಲೈ ಮಾಡಿಕೊಂಡೆ. ಒಬ್ಬಳೇ ಅಪ್ಲೈ ಮಾಡ್ಕೊಂಡಲ್ಲ, ಸ್ವಲ್ಪ ಕಷ್ಟ ಆಯಿತು. ನೋಡಿ ಯಾವ ಥರ ಅಪ್ಲೈ ಮಾಡ್ಕೊಂಡಿದ್ದೀನಿ. ನೀವು ಇದೇ ಥರ ಅಪ್ಲೈ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ದೀಪಾ ಚೌಹಾಣ್ ಚಾನಲ್. ಪ್ಲೀಸ್ ಲೈಕ್ ಮಾಡಿ. ಇನ್ನು ಯಾವ ಥರ ವಿಡಿಯೋ ಬೇಕು ನೀವು ಕಮೆಂಟ್ ಮಾಡಿ, ನಾನು ಅದೇ ಥರ ವಿಡಿಯೋ ಮಾಡ್ತೀನಿ. ಬಾಯ್.